ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಒಂದು ನಡೆದಿತ್ತು ಕೊಪ್ಪಳದಲ್ಲಿ. ಏನಾಗಿದೆ ಆ ಪ್ರಕರಣ? ಈಗ ಕೊಪ್ಪಳದ ತಾವರಗೆರೆ ಪಟ್ಟಣದಲ್ಲಿ ಕೊಲೆ ಆಗಿತ್ತಲ್ಲ, ಆ ಪ್ರಕರಣ ಸಿನಿಮಾ ಸ್ಟೈಲ್ನಲ್ಲಿ ನಡೆದಿದ್ದು. ಚೆನ್ನಪ್ಪ ನಾರಿನಾಳ ಕೊಲೆ. ಚೆನ್ನಪ್ಪನನ್ನು ಅಟ್ಟಾಡಿಸಿ ಕೊಂದಿದ್ರು ದುಷ್ಕರ್ಮಿಗಳು. ಬೈಕ್ ಮೇಲೆ ಬರ್ತಾ ಇದ್ದ ಚೆನ್ನಪ್ಪನ ಮೇಲೆ ಅಟ್ಯಾಕ್ ಮಾಡ್ತಾರೆ. 2 ನಿಮಿಷದಲ್ಲಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕೈ ಮುಗಿದು ಕೇಳಿಕೊಂಡ್ರು ಕೂಡ ದುಷ್ಕರ್ಮಿಗಳು ಬಿಡೋದಿಲ್ಲ. ಈ ಹತ್ಯೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನು ನಿಮ್ಗೆ ತೋರಿಸ್ತೀವಿ. ಕೊಪ್ಪಳದ ತಾವರಗೆರೆ ಪಟ್ಟಣದಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದು. ಹತ್ಯೆಯ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಅಲ್ಲಿ ನೋಡಿ, ಯಾತಕ್ಕೋಸ್ಕರ ಈ ಕೊಲೆ ಮಾಡಿದ್ರು? 3 ವಿಚಾರ ರೀ. ಸಾವು ನಡೆಯೋದೇ ಇದೆ 3 ವಿಚಾರ: ಹೆಣ್ಣು, ಹೊನ್ನು, ಮಣ್ಣು. ಇಷ್ಟು ಬಿಟ್ರೆ ಇನ್ನೇನೂ ಇರಲ್ಲ. ಕೊಪ್ಪಳದ ತಾವರಗೆರೆ ಪಟ್ಟಣದಲ್ಲಿ ಕೊಲೆ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಈಗ 7 ಆರೋಪಿಗಳನ್ನು ಬಂಧಿಸಿದ್ದಾರೆ. ತಾವರಗೆರೆ ಪೊಲೀಸರಿಂದ 7 ಜನರನ್ನು ಬಂಧನ ಮಾಡಿದ್ದಾರೆ. ಮೊದಲನೇ ಆರೋಪಿ ರವಿ ಅಂತೆ, 2ನೇ ಆರೋಪಿ ಪ್ರದೀಪ್ ಅಂತೆ, 3ನೇ ಆರೋಪಿ ಮಂಜುನಾಥ್, 4ನೇ ಆರೋಪಿ ನಾಗರಾಜ್, ಜೊತೆಗೆ 5ನೇ ಆರೋಪಿ ಮಂಜುನಾಥ್, 6ನೇ ಆರೋಪಿ ಗೌತಮ್, 7ನೇ ಆರೋಪಿ ಪ್ರಮೋದ್. ಇವರನ್ನ ಈಗ ಬಂಧಿಸಲಾಗಿದೆ. 7 ಜನರನ್ನ. ಅವ್ರ ಉದ್ದೇಶ ಈಡೇರೋಗಿದೆ. ಆಮೇಲೆ ಏನಾಗಿದೆ ಗೊತ್ತಾ? ಅವನನ್ನು ಮುಗಿಸ್ಬಿಟ್ರೆ 7 ವರ್ಷ ತಾನೆ. 7 ವರ್ಷ ಮುಗಿಸ್ಕೊಂಡು ಆಮೇಲೆ ಬರೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಜೀವನ ಇದ್ದಿದ್ದೆ ಅಲ್ವಾ. 7 ವರ್ಷ ಮುಗಿದ್ರೆ ಆಯ್ತು ಬಿಡು, ಅವನನ್ನಂತೂ ಕಳಿಸ್ಬಿಟ್ಟಿದ್ದೀವಲ್ಲ. ಈ ಮಾನಸಿಕತೆ ತುಂಬ ಕಡೆಗೆ ಬರ್ತಾ ಇದೆ. ಹಾಗಾಗಿನೇ ಈ ಕೊಲೆ ಪ್ರಕರಣಗಳಾಗ್ತಾ ಇರೋದು. ಒಳಗಡೆಗೆ ಹೋದವನು ಆಚೆನೇ ಬರಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ಯಾವನು ಇಂಥಕ್ಕೆಲ್ಲ ಕೃತ್ಯಕ್ಕೆ ಕೈ ಹಾಕೋಕ್ಕೆ ಹೋಗೋದಿಲ್ಲ. ಇತ್ತೀಚೆಗೆ ತುಂಬ ಸುಲಭ ಆಗ್ಬಿಟ್ಟಿದೆ ಯಾವುದೋ ಒಬ್ಬನ ಜೀವನ ತೆಗೆಯೋದು. ಭಾಳ ಸರಳ ಆಗ್ಬಿಟ್ಟಿದೆ. ಹೋಗು ಹೊಡಿತಾ ಬರ್ತಾ ಇರೋ ಯಾವ್ರಿ ಇದಕ್ಕೆ ಹೋಗ್ತಾ ಇದ್ದೀವಿ ಅಂತ. ನಾವು ಮನುಷ್ಯರಾಗಿದ್ದಂಥವ್ರು ನರರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಪರಿಸ್ಥಿತಿ.